ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು 6 ತಿಂಗಳ ಹಿಂದೆ ನಮ್ಮ ನಗರಸಭೆಯಲ್ಲಿ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ನಾನು ನಮ್ಮ ನಗರಸಭೆಯಲ್ಲಿ ಇರುವಂಥ ವೆಹಿಕಲ್ಸ್ ಬಗ್ಗೆ ಮಾತಾಡಿದೆ. ಇಂಥ ವೆಹಿಕಲ್ಸು, ಈ ನಂಬರ್ ವೆಹಿಕಲ್ಸ್ಗೆ FC ಗಳಿಲ್ಲ, ಇನ್ಶೂರೆನ್ಸ್ಗಳಿಲ್ಲ ಅಂತ ಪ್ರಸ್ತಾಪ ಮಾಡಿ ಆ ವಿಚಾರವನ್ನು ನಮ್ಮ ಜಿಲ್ಲಾಧಿಕಾರಿ ಗಮನಕ್ಕೂ ತಂದೆ. ಅಲ್ಲಿ ಕೂತಿದ್ದಂಥ ಎಲ್ಲ ನಗರಸಭೆ ಸದಸ್ಯರ ಗಮನಕ್ಕೂ ತಂದೆ. ಆಗ ನಮ್ಮ ಜಿಲ್ಲಾಧಿಕಾರಿ ಇದು ಇಮಿಡಿಯೇಟ್ ನಾನು ಮಾಡಿಸ್ತೀನಿ, ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಮಾನ್ಯ ದಿವಸನೇ ಇದು ಸರಿ ಹೋಗ್ತದೆ ಅಂತ ನಮಗೆ ಹೇಳಿದ್ರು. ಆದರೆ ಸುಮಾರು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಈಗಿನವರೆಗೂ ನಮ್ಮ ಕಮಿಷನರ್, ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಅವರು ಸದಸ್ಯರುಗಳಿಗೆ ಏನು ಅಂದ್ಕೊಂಡಿದಾರೋ ಗೊತ್ತಿಲ್ಲ. ಅವರು ಯಾರು ಲೆಕ್ಕಕ್ಕಿಲ್ಲ ಅಂತಾರ ಅವರು ಮಾಡ್ತಾ ಇದ್ದಾರೆ. ಅವರ ನಡೆ ಮತ್ತೆ ಅವ್ರು ಮಾತಾಡುವಂಥ ಶೈಲಿ ನಿಮ್ಗೆ ಹೇಳಬೇಕಾದ್ರೆ, ಮುನ್ಸಿಪಲ್ ಕಮಿಷನರ್ ಆಗಿ ಇವರು ಭ್ರಮೆಯಲ್ಲಿದ್ದಾರೆ. ಇವರು ಎಲ್ಲೋ ನಾನು ಪೊಲೀಸ್ ಕಮಿಷನರ್ ಅಂದ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಆದ ಚಲಪತಿ ಅವರೇ, ತಾವು ಚಿಂತಾಮಣಿ ಮುನ್ಸಿಪಲ್ ಕಮಿಷನರು, ಅದು ಬಿಟ್ಟು ಪೊಲೀಸ್ ಕಮಿಷನರ್ ಅಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ನಿಮ್ಮ ಧೋರಣೆ ಸರ್ವಾಧಿಕಾರಿ ಧೋರಣೆ ಆಗಿದೆ. ನನ್ಗೆ ಯಾರು ಮಾತಾಡೋದಿಲ್ಲ, ನನಗೆ ಯಾರು ಪ್ರಶ್ನೆ ಮಾಡೋರಿಲ್ಲ, ನಾನೇನು ಮಾಡಿದ್ರು ನಡೆಯತ್ತೆ ಅನ್ನೋ ಭ್ರಮೆಯಲ್ಲಿದ್ದೀರಾ. ಆದರೆ ಇದೆಲ್ಲ ನಿಮ್ಮ ಹಗಲು ಕನಸು ಹೊತ್ತು ಬೇರೆ ಏನಿಲ್ಲ. ನಿಮ್ಗೆ ಪ್ರಶ್ನೆ ಮಾಡುವಂತ ಸುಮಾರು ಜನ ಇದ್ದಾರೆ. ನಿನ್ನೆ ನನಗೆ ಇನ್ನೊಂದು ಮಾತು ಕೇಳಿ ಬಂದೆ. ಅಲ್ಲಿ ಈ ಮುನ್ನೆಂಟೆಡ್ಡಿ ಡಾಕ್ಟರ್ ಅವ್ರ ಹತ್ರ ಹೋಗಿ ಮೊನ್ನೆ ಏಕವಚನದಲ್ಲಿ ಅವ್ರು ಮಾತಾಡಿ ಅವ್ರ ಫ್ಯಾಮಿಲಿ ಮುಂದೆ ತೇಜೋವನ್ನ ಮಾಡಿದ್ದಾರೆ ಅಂತ. ಮಾನ್ಯ ಕಮಿಷನರ್ ಸಾಹೇಬ್ರೆ, ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಅವ್ರದಲ್ಲಿ ಏನಾನ ತಪ್ಪಿದ್ದಿದ್ರೆ ತಾವು ಒಂದು ನೋಟಿಸ್ ಕೊಡಬೇಕಾಗಿತ್ತು. ಇಲ್ಲಿದ್ದ ಹೈಯರ್ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ತಾವು ಮಾತಾಡುವಂಥ ಮಾತುಗಳು, ನಿಮ್ಮ ಬಾಯಲ್ಲಿ ಬರುವಂಥ ಮಾತುಗಳು ತಾವು ಸ್ವಲ್ಪ ನೋಡಿ ಇತಿಮಿತಿಯಲ್ಲಿ ನಡಿಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಎಷ್ಟು ಬೇಜವಾಬ್ದಾರಿ ಇದೆ ನಮ್ಮ ಕಮಿಷನರ್ಗೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. DC ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ಸಭೆಯಲ್ಲಿ ನಾನು ಪ್ರಸ್ತಾಪನೆ ಮಾಡಿರುವಂತಹದ್ದು. ಆ ಪ್ರಸ್ತಾಪನೆ ಮಾಡಿರುವಂತ ಇವರು ನಮ್ಗೆ ಆಶ್ವಾಸನೆ ಕೊಟ್ಟರು, ನಾಳೆನೆ ನಾನು ರೆಡಿ ಮಾಡ್ತೀನಿ ಅಂತ. ತಾವೆಲ್ಲ ನಿಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನೋಡ್ಬೋದು, ಅದರಲ್ಲಿ ಏನು ವಿಡಿಯೋಸ್ ಇದೆ ಅದರಲ್ಲಿ ನೋಡಿ. ಈಗಲೂ ಹೇಳ್ತೀನಿ, K671129 ಓನರ್ ಬಂದು ಕಮಿಷನರ್, ಇನ್ಶೂರೆನ್ಸ್ 16 ನವೆಂಬರ್ 2021ರಿಂದ 15 ನವೆಂಬರ್ 2022. ಎಲ್ಲಿ ಇನ್ಶೂರೆನ್ಸ್ ಇಲ್ಲ. FC 29 ಡಿಸೆಂಬರ್ 2021ರಿಂದ 28 ಡಿಸೆಂಬರ್ 2002 ಇಲ್ಲ. FC ಇಲ್ಲ, ಇನ್ಶೂರೆನ್ಸ್ ಇಲ್ಲ. ನಾಳೆ ನಮ್ಮ ಪೌರ ಕಾರ್ಮಿಕರು ಯಾರು
ಗಾಡಿಗಳು ಓಡಿಸ್ತಾ ಇದ್ದಾರೆ. ಅವರು ಏನಾನ ಅನಾಹುತ ಆದ್ರೆ ಅಥವಾ ಏನಾನ ಅಪಘಾತ ಆದ್ರೆ ಅವ್ರು ಯಾರು ಜವಾಬ್ದಾರಿ ಆಗ್ತಾರೆ? DC ಅವ್ರು ಆಗ್ತಾರ? ಕಮಿಷನರ್ ಅವ್ರು ಆಗ್ತಾರ? ಹೇಳಿ ನೀವೇ. ಏನು ನಿಮ್ಗೆ ಲೆಕ್ಕನೇ ಇಲ್ವಾ? ನಾನೇನ್ ಮಾಡಿದ ಅದೇನ ಅಂದ್ಕೊಂಡಿದ್ದೀರಾ ನೀವು? ಏನನ್ನ ಈ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ. ನೀವು ಹಾಗೇನಾನ ಹೇಳ್ಕೊಂಡಿದ್ರೆ ನಿಮ್ಮ ಭ್ರಮೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಆಗಿದ್ದೀರಾ ನೀವು? ಜವಾಬ್ದಾರಿ ಇಲ್ವಾ ನಿಮ್ಗೆ? ಇಷ್ಟು ವರ್ಷಗಳಿಂದ ಸುಮಾರು ಅದು ಬಿಟ್ಬಿಟ್ಟು ವರ್ಷಗಳು ಬೇಡ, 6 ತಿಂಗಳ ಹಿಂದೆ DC ಮುಂದೆ ನಡೆದಿರುವಂತ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಹೇಳಿರುವಂತದ್ದು ಈಗವರೆಗೂ ಮಾಡಿಲ್ಲ ಅಂದ್ರೆ ಏನಾದ್ರ ಅರ್ಥ? ಇದಕ್ಕೆ ಅಯೋಗ್ಯರು ಅಥವಾ ಇಲ್ಲೋ ಅನ್ನೋದು ನಾವು ಹೇಳೋದು ಬೇಡ. ಇವೆಲ್ಲ ನಮ್ಮ DC ಸಾಹೇಬ್ರೆ ಹೇಳಿ. ಅವ್ರಿಗೇನೇನು ಸರ್ಟಿಫಿಕೇಟ್ ಕೊಡ್ಬೇಕು, ಮೆಡಲ್ ಕೊಡ್ಬೇಕು, ಯೋಗ್ಯರು ಅಯೋಗ್ಯರು ಅನ್ನೋದು ಎಲ್ಲ ಅವರೇ ಹೇಳಿ. ಏನ್ ಅಂದ್ಕೊಂಡಿದ್ದಾರೆ ಇರುವಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರುವಂತ ನಾವೆಲ್ಲ ಇರುವ ಪಬ್ಲಿಕ್ ಸರ್ವೆಂಟ್ ಆಗಿರುವಂತವ್ರು, ಇವರು ಮಾತಾಡುವಂತ ಪಬ್ಲಿಕ್ ಅಲ್ಲಿ ಹೇಗಿರ್ಬೇಕು? ಮತ್ತೆ ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ ಇವರು. ಅಲ್ಲಿ ಕೂತ್ಕೊಂಡು ಇಂಥವನು ಕ್ಯಾಂಡಿಡೇಟ್, ಇಂಥವನು ಏನಾಗಬೇಕು, ಆಸ್ಪಿರೆಂಟ್ ಆಗಬೇಕು, ಕ್ಯಾಸ್ಟ್ ಇನ್ಕಮ್ ಪ್ರೂಫ್ ರೆಡಿ ಮಾಡ್ಕೊಳ್ಳಿ. ನಿಮ್ಮ ರಾಜಕೀಯದಲ್ಲಿ ಬರ್ಬೇಕಾದ್ರೆ ನೀವು ಅಷ್ಟು ಇಚ್ಛಾಶಕ್ತಿ ಇದ್ರೆ ನಿಮ್ಗೆ ರಾಜೀನಾಮೆ ಕೊಡಿ, ಬನ್ನಿ ರಾಜಕೀಯದಲ್ಲಿ ಸ್ವಾಗತ ಮಾಡ್ತೀವಿ ನಾವು. ZPTPS ಎಲೆಕ್ಷನ್ಸ್ ಬರುತ್ತೆ, ಅದರಲ್ಲಿ ಸ್ಪರ್ಧೆ ಮಾಡಿ. ಇಲ್ವಾ? ಮುನ್ಸಿಪಲ್ ಎಲೆಕ್ಷನ್ ಬೇಕಾ ನಿಮ್ಗೆ? 1.5 ವರ್ಷ ಆದ್ಮೇಲೆ ಬರ್ತದೆ, ಅದರಲ್ಲಿ ಸ್ಪರ್ಧೆ ಮಾಡಿ. ನೀವು ಬೇಡ ಅಂದಿದ್ಯಾರು ನಿಮ್ಗೆ? ಎಲ್ಲ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483